ದಿನಾಂಕ 14/8/2025 ಚಿತ್ರದುರ್ಗದ ಚಳ್ಳಕೆರೆ ತಾಲೂಕು ತುರುವನೂರು ಗ್ರಾಮದಲ್ಲಿ ತಿರಂಗ ಯಾತ್ರೆ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಕೋಷ್ಠಗಳು ಚಿತ್ರದುರ್ಗ ವಿಭಜನೆಯ ವಿಭೀಷಣ ಸ್ಮೃತಿ ದಿವಸ ಕಾರ್ಯಕ್ರಮ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ಆಯೋಜಿಸಲಾಗಿತ್ತು. ಕೆಟಿ ಕುಮಾರಸ್ವಾಮಿ ಜಿಲ್ಲಾಧ್ಯಕ್ಷರು, ಕಲ್ಲಂ ಸೀತಾರಾಮರೆಡ್ಡಿ ಉಪಾಧ್ಯಕ್ಷರು, ಲಿಂಗರಾಜ್ ಮಾಡನಾಯಕನಹಳ್ಳಿ, ಅಂಬಿಕಾ ಹುಲಿನಾಯಕ್ ರಾಜಕಾರಣ ವೀಕ್ಷಕರು, ರಾಜ್ಯದ ಉಸ್ತುವಾರಿ ಕಣಿವೆ ಮಾರಮ್ಮ ಅಧ್ಯಕ್ಷರು ತಿಪ್ಪೇಸ್ವಾಮಿ ಹಾಗೂ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮ್ಮ ತುನ್ನೂರು ಇವತ್ತು ಊರಿನಲ್ಲಿ ಈ ಒಂದು ವಿಭಜನೆಯ ಭೀಷಣ ಸ್ಮೃತಿ ದಿವಸ ಕಾರ್ಯಕ್ರಮದ ಉಪಸ್ಥಿತಿ ಇರ್ತಕ್ಕಂಥ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಅಂಬಿಕಾ ಹುಲಿನಾಯಕ್ ಅವರವರೇ ಹಾಗೂ ನಮ್ಮ ಶಿಕ್ಷಣ ಎಜುಕೇಶನ್ ಸೆಲ್ ಇಂದ ಬಂದಿರತಕ್ಕಂಥ ನಮ್ಮ ಶಶಿಧರ್ ಅವರೇ, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಪತ್ ಅಣ್ಣವರೇ, ರಾಮದಾಸ್ ಅಣ್ಣವರೇ, ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅಣ್ಣವರೇ, ಹಿರಿಯ ಮುಖಂಡರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸೀತಾರಾಮ್ ರೆಡ್ಡಿ ಅವರೇ, ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾಡನಾಯಕನಹಳ್ಳಿ ಲಿಂಗರಾಜಣ್ಣ ಅವರೇ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ದೇವರಾಜ್ ಅವರೇ, ನಮ್ಮ ಮಂಜಣ್ಣ ಮೇಷ್ಟ್ರು, ಹಾಗೇನೆ ನಮ್ಮ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೇಶಣ್ಣ ಅವರೇ, ನಮ್ಮ ನಗರದ ಚಿತ್ರದುರ್ಗ ನಗರದ ಅಧ್ಯಕ್ಷರು ನಮ್ಮ ಲೋಕಣ್ಣ ಅವರು, ಹಾಗೇನೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಇವತ್ತು ನಮ್ಮ ಸಂಪತ್ ಅಣ್ಣವರು ಸಹ ಸವಿಸ್ತಾರವಾಗಿ ಹೇಳಿದ್ರು ಯಾಕೆ ಇವತ್ತು 14ನೇ ತಾರೀಕು ನಮ್ಮ ವಿಭೀಷಣ ವಿಭಜನೆ ಅಂತ ಇದೆ. ಅಂದ್ರೆ ಎಷ್ಟು ಭಯಾನಕವಾಗಿತ್ತು ಆ ಚಿತ್ರಣ. ಇವತ್ತು ನಮ್ಮ ದೇಶವನ್ನ ಪಾಕಿಸ್ತಾನ ಮತ್ತು ಭಾರತ ಅಂತ ಎರಡು ದೇಶವನ್ನಾಗಿ ಹಿಂದೂ ರಾಷ್ಟ್ರ ಮತ್ತು ಮುಸ್ಲಿಂಗೆ ಭಾಗ ಆದಾಗ ಇವತ್ತು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಹಿಂದೂಗಳು ನಮ್ಮ ದೇಶಕ್ಕೆ ಬರ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನ ನಮ್ಮ ಸಂಪತ್ತಣ್ಣವ್ರು ಸವಿಸ್ತಾರವಾಗಿ ತಮ್ಮೆಲ್ಲರಿಗೂ ಹೇಳಿದ್ರು. ಹಾಗಾಗಿ ಇವತ್ತು 15ನೇ ತಾರೀಕು ನಮ್ಗೆ ಸ್ವತಂತ್ರ ಬಂತು, ಬ್ರಿಟಿಷ್ ಅಂತ ಸಂತೋಷ ಪಡ್ಬೇಕು, ಇಲ್ಲ ನಮ್ಮ ದೇಶವನ್ನ ನಾವು ಒಂದು ವಿಭಾಗ ಆಗಿ ಒಂದು ದೇಶವನ್ನ ವಿಭಾಗ ಮಾಡ್ಕೊಂಡು ನಾವು ಪಾಲ್ ಕೊಟ್ಟಿದ್ದಕ್ಕೆ ದುಃಖ ಪಡ್ಬೇಕು, ನಮ್ಗೆ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಒಂದು ರಾಷ್ಟ್ರವಾಗಿ ಬಲಿಷ್ಠವಾಗಿ ಇದ್ದತಕ್ಕಂಥ ಭಾರತವನ್ನ ಬ್ರಿಟಿಷರು ಆಳ್ವಿಕೆ ಮಾಡಿ ಹೋಗ್ಬೇಕಾದ್ರೆ ನಮ್ಗೊಂದು ದೊಡ್ಡ ನೋವನ್ನ ಕೊಟ್ಟೋದ್ರು. ಇವತ್ತು ನಾವು ಆ ನೋವನ್ನು ಇವತ್ತು ಸಹ ಅನುಭವಿಸ್ತಾ ಇದ್ದೀವಿ. ಇವತ್ತು ನೋಡ್ಬೋದು ಬೆಳಗಾಮಲ್ಲಿ ನಮ್ಮೆಲ್ಲ ಭಾರತೀಯರು ಇವತ್ತು ಟೂರಿಸಂಗೆ ಅಂತ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬಗಳಿಗೆ ಇವತ್ತು ಮದುವೆ ಆಗಿರ್ತಕ್ಕಂಥ ಗಂಡಂದ್ರನ್ನ ಹೆಣ್ಣು ಮಕ್ಕಳು ಮುಂದೆನೆ ತಮ್ಮ ಸಿಂಧೂರವನ್ನ ಗಂಡಂದ್ರನ್ನ ಗುಂಡಿಟ್ಟು ಸಾಯಿದ್ರು. ಇವತ್ತು ಯಾರು ಭಯೋತ್ಪಾದಕರು ಅವ್ರು ಬರ್ತಕ್ಕಂಥದ್ದು ಎಲ್ಲಿಂದ ಪಾಕಿಸ್ತಾನದಿಂದ. ಇವತ್ತು ನಮ್ಮ ಎಷ್ಟೋ ಹೆಣ್ಣು ಮಕ್ಕಳು ಅವತ್ತು ನಾವು ಹಿಂದೂಗಳು ಸೌಮ್ಯ ಸ್ವಭಾವದವ್ರು ಇರ್ಬೋದು, ನಾವು ಯಾರೇ ಮೇಲೆ ಅತಿರೇಕವಾಗಿ ಯಾರೇ ದೇಶದ ಮೇಲೆ ನಾವು ದಾಳಿಯನ್ನ ಮಾಡಿಲ್ಲ, ಆದ್ರೆ ನಮ್ಮ ಮೇಲೆ ಆಗ್ತಕ್ಕಂಥ ದಾಳಿಯನ್ನ ನಾವು ನಿಗ್ರಹಿಸ್ಬೇಕಾಗ್ತದೆ, ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ಬೇಕಾಗ್ತದೆ. ಆ ಉತ್ತರ ಕೊಡ್ಲಿಕ್ಕೆ ನಮ್ಗೆ 70 ವರ್ಷಗಳ ಕಾಲ ಕಾಯ್ಬೇಕಾಯ್ತು. ಯಾಕೆಂದ್ರೆ ಅಂತ ಒಬ್ಬ ನಾಯಕ ನಮ್ಗೆ ನರೇಂದ್ರ ಮೋದಿ ಅವರು ಕೊಟ್ರು. ಯಾಕಂದ್ರೆ ಯಾವಾಗ ಈ ದೇಶದ ಮೇಲೆ ಯುದ್ಧ ಮಾಡಿದ್ರೆ ನೇರವಾಗಿ ಯುದ್ಧ ಮಾಡ್ಬೋದು, ಆದ್ರೆ ಪಾಕಿಸ್ತಾನ ಭಯೋತ್ಪಾದಕರು ಕಳ್ಳತನದಿಂದ ಬಂದು ನಮ್ಮ ಮೇಲೆ ದಾಳಿಯನ್ನ ಮಾಡ್ತಕ್ಕಂಥದ್ದು ಇವೆಲ್ಲ ನೋಡಿರ್ತೀರಿ, ಈ ದೇಶದಲ್ಲಿ ಅನುಭವಿಸಿದೀವಿ ನಾವೆಲ್ಲ. ಅಂತ ಒಂದು ದಾಳಿಗಳಿಗೆ ಸರಿಯಾದ ಒಂದು ಉತ್ತರವನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. 1900 ಏನು ಅವರು ಪಾಕಿಸ್ತಾನ ದಾಳಿ ಮಾಡಿದಾಗ ಏರ್ ಸ್ಟ್ರೈಕ್ ಮೂಲಕ ಇವತ್ತು ಯಾರ್ಯಾರು ನಮ್ಮ ಸೈನಿಕರ ಮೇಲೆ ಒಂದು ಹೋಗ್ತಕ್ಕಂಥ ಬಸ್ ಅನ್ನ ಉಡಾವಣೆ ಮಾಡಿದ್ರು. ಅದ್ರಲ್ಲಿ 40ರಿಂದ 50 ಜನ ಸೈನಿಕರು ತೀರೋದ್ರು. ಆ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಆಪರೇಷನ್ ಇದ್ರ ಮೂಲಕ ಅವ್ರನ್ನೆಲ್ಲ ಭಯೋತ್ಪಾದಕರನ್ನೆಲ್ಲ ಕೊಲೆ ಮಾಡಿದ್ರು. ಹಾಗಾಗಿ ಮತ್ತೆ ಆಪರೇಷನ್ ಸಿಂಧೂರು ಇವತ್ತೇನು ನಮ್ಮ ಹೆಣ್ಮಕ್ಳ ಸಿಂಧೂರವನ್ನ ಗಂಡಂದ್ರ ಅವ್ರ ಕಣ್ಣು ಮುಂದೆನೆ ಗುಂಡಿಟ್ಟು ಕೊಂದಿರ್ತಕ್ಕಂಥ ಭಯೋತ್ಪಾದಕರಿಗೆ ಇವತ್ತು ಅವರು ಅಡಗದ ಹಣ ಅವ್ರ ಆಫೀಸ್ಗಳ ಮೇಲೆ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಆಫೀಸ್ಗಳ ಮೇಲೆ, ಅವ್ರ ಕಚೇರಿಗಳ ಮೇಲೆ ಇವತ್ತು ನರೇಂದ್ರ ಮೋದಿ ನೇರವಾಗಿ ದಾಳಿ ಮಾಡಿ ಭಯೋತ್ಪಾದಕರನ್ನ ಅಂತ್ಯ ಮಾಡ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವ್ರು ಮಾಡಿ. ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರ ದಿಟ್ಟದ ನಾಯಕತ್ವದಿಂದ ಇವತ್ತು ಭಾರತ ಇವತ್ತು ಭಯೋತ್ಪಾದಕರಿಗೆ ಒಂದು ಉತ್ತರವನ್ನ ಕೊಟ್ಟಿದೆ. ಹಾಗಾಗಿ ಇವತ್ತೆಲ್ಲ ನಾವು ಹೆಮ್ಮೆಯಿಂದ ನಮ್ಮ ದೇಶದ ಸೈನ್ಯದ ಒಂದು ಪರಾಕ್ರಮ ಇರ್ಬೋದು, ಅವರ ಒಂದು ಶೌರ್ಯವಿರ್ಬೋದು, ಎಲ್ಲವನ್ನೂ ಸಹ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ವಿಶೇಷವಾಗಿ ಇವತ್ತು ತುರ್ನೂರು ಗ್ರಾಮ ಯಾಕೆ ಇಲ್ಲಿ ಮಾಡಿದ್ವಿ, ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ 10 ಕಡೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ವಿಭಾಗದಿಂದ ದಾವಣಗೆರೆ, ತುಮಕೂರು ಮತ್ತು ಚಿತ್ರದುರ್ಗ ಮತ್ತು ಮಧುಗಿರಿ ಎಲ್ಲ 4 ಜಿಲ್ಲೆಯಿಂದ ನಮ್ಮ ತುರ್ನೂರು ಗ್ರಾಮವನ್ನು ಆಯ್ಕೆ ಮಾಡಿ ಇಲ್ಲಿ ಒಂದು ಇತಿಹಾಸ ಇದೆ. ಇವತ್ತು ಇದು ಈಚಲ್ ಮರದಿಂದ ಎಂಡವನ್ನ ತಯಾರು ಮಾಡಿ
ಆ ಹೆಂಡವನ್ನ ನಮಗೆ ಕೊಡಿಸಿ ಅದರಿಂದ ಆದಾಯವನ್ನ ಪಡಿತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರೂ ತೀರ್ಮಾನ ಮಾಡಿ ನಮ್ಮ ತುರ್ನೂರು ಗ್ರಾಮದವರು ಆ ಈಚಲ ಚಳವಳಿ ಮಾಡಿ ಈಚಲನ ಮರವನ್ನ ಕಡಿತಕ್ಕಂತ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಹಾಗಾಗಿ ಅವನ್ನ ಕಡಿಪಾರು ಸಹ ಮಾಡಿದ್ರು. ಹಾಗಾಗಿ ಅಂತ ಒಂದು ದೊಡ್ಡ ಇಲ್ಲಿ ತುರ್ನೂರು ಜನರಿಂದ ಅದಾಗಿತ್ತು. ಹಾಗಾಗಿ ಆ ಒಂದು ದಿವಸದ ಒಂದು ನೆನಪು ಮಾಡ್ಕೊಂಡು ನಮ್ಮ ರಾಜ್ಯದವರು ಇಲ್ಲಿ ಕಾರ್ಯಕ್ರಮ ಆಗ್ಬೇಕು ಅನ್ನೋ ಒಂದು ದಿಟ್ಟಿನಿಂದ ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಅಭೂತವಾಗಿ ಬಂದು ಈ ಭಾಗವಹಿಸಿ, ಅದರಲ್ಲೂ ಇವತ್ತು 14ನೇ ದಿನ ನಮ್ಮ ದೇಶದ ವಿಭಜನೆ ಇರ್ಬೋದು, ನಾಳೆ ಬರ್ತಕ್ಕಂಥ ಸ್ವತಃ ಎಲ್ಲ ಗಮನ ಸೆಳಿಬೇಕು. ನರೇಂದ್ರ ಮೋದಿ ಅವರು ಈ ದೇಶ ವಿಭಜನೆ ಆಗಿ ಈ ದೇಶಕ್ಕಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವೆಲ್ಲ ಜಾಗೃತರಾಗಬೇಕು. ಹಾಗಾಗಿ ಮುಂದಿನ ದಿನದಲ್ಲಿ ಇವತ್ತು ಅಂಬಿಕಾ ಹುಲಿನಾಯ್ಕರ್ ಅವರು ಹೇಳಿದ್ರು, ನಾವು ಇಷ್ಟು ಹಿಂದೂಗಳು ಎಷ್ಟು ಪರ್ಸೆಂಟೇಜ್ ಇದ್ವಿ, ಅಲ್ಪಸಂಖ್ಯಾತರು ಎಷ್ಟು ಪರ್ಸೆಂಟೇಜ್ ಇದ್ರು, ಇವತ್ತು ಆ ತಾರತಮ್ಯ ಏನಾಗಿದೆ. ಹಾಗಾಗಿ ಇದು ಬಹಳಷ್ಟು ಜಾಗೃತಿಯಿಂದ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನದಲ್ಲಿ ದೇಶವನ್ನ ಬಲಿಷ್ಠವಾಗಿ ಕಟ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ತಿಳಿಸ್ತಾ, ಎಲ್ಲರಿಗೂ ವಂದಿಸ್ತಾ ಸ್ವತಂತ್ರ ದಿನಾಚರಣೆ ಶುಭಾಶಯವನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.